ಇವತ್ತಿನ ದಿವಸ ಕಲಬುರಗಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ ಹಿಂದೆ 2013ರ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಾಗಿ ಅತ್ಯುತ್ತಮ ಆಡಳಿತವನ್ನು ನೀಡಿರ್ತಕ್ಕಂಥ ಎಚ್ ಆಂಜನೇಯನವರಿಗೆ ಸಚಿವ ಸ್ಥಾನ ನೀಡಬೇಕು. ಈ ಸೋತರು ಕೂಡ ನಾವು ಯಾಕೆ ಒಂದು ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಇದೇ 2023 ಸಿದ್ದರಾಮಯ್ಯ ಸರ್ಕಾರದಲ್ಲಿ NS ಬೋಸರಾಜ್ ಅಂತ ಒಬ್ಬರು ರಾಯಚೂರು ಮುಖಂಡರು ಅವರಿಗೆ ಸಚಿವ ಸ್ಥಾನ ಕೊಟ್ಟು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರಿ. ಅದಕ್ಕಾಗಿ ಶೋಷಿತರ ಧ್ವನಿ ಮತ್ತು ಮಾದಿಗರ ಒಬ್ಬ ನಿಷ್ಠಾವಂತ ಹೋರಾಟಗಾರ ಮತ್ತ ಎಲ್ಲ ಸಮಾಜದ ನೋವನ್ನ ಅರಿತಿರ್ತಕ್ಕಂಥ ತಳಮಟ್ಟದ ಸಮುದಾಯಗಳನ್ನ ಯಾವ ಕಟ್ಟ ಕಡೆ ಮನುಷ್ಯನಿಗೆ ಸೌಲಭ್ಯವನ್ನ ನೀಡ್ತಕ್ಕಂಥವ್ರು ಯಾರಾದ್ರೆ ಸಮಾಜ ಕಲ್ಯಾಣ ಸಚಿವರಾಗಿ ಹಿಂದೆ ಏನು ಕಾರ್ಯನಿರ್ವಹಿಸಿದ್ರು, ಕಟ್ಟ ಕಡೆ ಮನುಷ್ಯನಿಗೆ ಕೂಡ ಸರ್ಕಾರದ ಸೌಲಭ್ಯಗಳನ್ನ ಮುಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಹೆಸರನ್ನ ಅಚ್ಚಳಿಯದಂತೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಇದ್ರಂದ್ರ ಅದು ಎಚ್ ಆಂಜನೇಯವರು ಅಂತ ಹೇಳ್ಬೇಕಾಗ್ತದ. ಅವರು ಮೂಲತಃ ಬಡತನದಿಂದ ಹುಟ್ಟಿ ಒಂದು ಎಲ್ಲಾ ಹೋರಾಟತನವನ್ನೇ ತನ್ನ ಮೈಗೂಡಿಸ್ಕೊಂಡು ಇವತ್ತಿನ ದಿವಸ ಈ ಮಟ್ಟಿಗೆ ಬೆಳೆದಾರ ಅಂತಂದ್ರ ಎಲ್ಲಾ ಬಾಬಾ ಸಾಹೇಬ್ರ ಒಂದು ಸಿದ್ಧಾಂತದ ಮೇಲೆ ಸಂವಿಧಾನ ಮೇಲೆ ತನ್ನ ಧರ್ಮವನ್ನ ತಿಳಿದು ಇವತ್ತಿನ ದಿವಸ ಎಚ್ ಆಂಜನೇಯ ಸಾಹೇಬರು ಒಂದು ದಿಟ್ಟತನದ ನಿಲುವನ್ನ ಹೊಂದಿದ್ದಾರ. ಅದಕ್ಕಾಗಿ ಈಗೇನು ಇವತ್ತ CLP ಮೀಟಿಂಗ್ 4 ಗಂಟೆಗಿದೆ. ಅದ ಮುಂದೆ ಯಾವ ಪ್ರಮಾಣ ವಚನ ಯಾರು ಮುಖ್ಯಮಂತ್ರಿ ಸ್ವೀಕಾರ ಮಾಡ್ತಾರ ಅದ್ರ ಜೊತೆಗೇನೆ ಸಚಿವರು ಇದು ಮಾಡ್ತಾರ. ಅದ್ರ ಜೊತೆಗೇನೆ ಎಚ್ ಆಂಜನೇಯ ಸಾಹೇಬರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು, ಅವ್ರ ನೇಮಕ ಮಾಡ್ಬೇಕಂತ ಹೇಳಿ ನಮ್ಮ ಮಾದಿಗ ಸಮಾಜ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ AICC ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಒತ್ತಾಯಿಸ್ತೇವೆ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ಸರ್ ಸರ್ಕಾರದಲ್ಲಿ ಎಲ್ಲಾ ಸಮುದಾಯಗಳ ನಾಯಕತ್ವವನ್ನು ಹೊಂದಿರತಕ್ಕಂಥ ಶಾಸಕರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತಿನ ದಿವಸ ನಮ್ಮ ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲೇ ಬಹುಸಂಖ್ಯಾತರು ಯಾರಪ್ಪ ಇದ್ರು ಅಂದ್ರೆ ಮಾದಿಗ ಸಮಾಜ. ಹಂಗಾಗಿ ಇವತ್ತಿನ ದಿವಸ KH ಮುನಿಯಪ್ಪ ಸಾಹೇಬರು ಹಿರಿಯರದಾರ, ಅವ್ರಿಗೆ ತೆಗೆದುಕೊಳ್ತಾರ. ಮತ್ತೆ ಮೇಲಾಗಿ ಇವತ್ತ ಹೆಚ್ಚಿನ ಆಂಜನೇಯ ಸಾಹೇಬ್ರನ್ನ ಯಾಕೆ ತಗೋತೀವಿ ಅಂದ್ರೆ ಅವ್ರ ಒಂದು ಗಟ್ಟಿತನದ ನಿಲುವು ಅದಾರ. ನಮ್ಮ ಸಮಾಜ ಕೋಟದಾಗ ನಾವೇನದ ಅವ್ರಿಗೆ ಕೇಳ್ತಾ ಇದೀವಿ. ರಾಜಪೂತ್ ಸಮಾಜದಲ್ಲಿ D ಸುಧಾಕರ್ ಅಂತ ಹೇಳಿ ಚಿತ್ರದವರು ಇದ್ರು, ಅವರು ಇದ್ರು ರಾಜಪೂತ್ ಸಮಾಜದಲ್ಲಿ. ಈಗ ಅವ್ರಿಗಿದ್ರು D ಸುಧಾಕರ್ ಅಂತ ಹೇಳಿ ರಾಜಪೂತ್ ಸಮಾಜದವರು, ಸಾಂಖ್ಯಿಕ ಇಲಾಖೆ ಸಚಿವರವರು, ಮೊನ್ನೆ ತೀರ್ಕೊಂಡ್ರು. ಸರ್ ಈಗ NS ಬೋಸರಾಜು ಕೂಡ ಅವರು ಚುನಾವಣೆ ನಿಂತಿಲ್ಲ, ಯಾವುದೇ ರೀತಿ ಸ್ಪರ್ಧೆ ಮಾಡಿಲ್ಲ. ಅವ್ರಿಗೆ ಸಣ್ಣ ನೀರಾವರಿ ಸಚಿವ ಸ್ಥಾನ ಕೊಟ್ರು. ಅದೇ ತರನಾಗಿ ನಮ್ಮ ಸಮಾಜಕ್ಕ ಒಂದು ಪ್ರಾತಿನಿಧ್ಯ ಕೊಡ್ರಿ, ಇವ್ರಿಗೆ ಕೊಟ್ರೆ ನಮ್ಮ ಸಮಾಜ ಅಲ್ಲದೆ ಇತರ ಎಲ್ಲಾ ಸಮುದಾಯದವರಿಗೆ ಒಂದು ಒಳ್ಳೆ ಭಾವನೆಯಿಂದ ನೋಡ್ತಕ್ಕಂಥ ವ್ಯಕ್ತಿ ನಮ್ಮ ಆಂಜನೇಯ ಸಾಹೇಬ್ರು ಅಂತೇಳಿ ನಾವು ಕೇಳ್ತೇವೆ. ಕೊಟ್ಟಿಲ್ಲ ಅಂದ್ರೆ ಸರ ಈಗ ನಾವು ಹಿರಿಯರ ನಮ್ದೇನು ವರಿಷ್ಠ ನೇತಾ ಇದಾರೆ, ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಿರ್ಲಿ, ಮತ್ತ ಸ್ಟೇಟ್ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಲಿ, ಮತ್ತ DK ಶಿವಕುಮಾರ್ ಸಾಹೇಬ್ರಿಗೆ ಮನವರಿಕೆ ಮಾಡಿ ನಮ್ಮ ಸಮಾಜದಾಗ ಏನು ಅದ ತುಳಿತಕೊಳ್ಳೋ ಸಮಾಜ ಅದ, ಅದಕ್ಕಾಗಿ ಎಚ್ ಆಂಜನೇಯ ಸಾಹೇಬ್ರನ್ನ ನೀವು ಮಾಡಲೇಬೇಕು ಅಂತೇಳಿ ನಾವು ಕೋರ್ತೀವಿ. ಎಲ್ಲಾ ಸಮಾಜದಾಗೂ ಪೈಪೋಟಿ ಮಾಡ್ತಕ್ಕಂಥ ಸೋತವರು ಗೆದ್ದವರು ಈಗಾಗಲೇ 12 ಜನ ಖಾಲಿ ಆಗಿದೆ. ನೇಮಕ ಮಾಡ್ಬೋದು ಅವ್ರು ಮನಸ್ಸು ಮಾಡಿದಾದ್ರೆ. ಈಗ ಎಲೆಕ್ಷನ್ ಗೆದ್ದಿಲ್ಲ, ಆದ್ರೂ ಕೂಡ ಅವ್ರಿಗೆ ಮೊದಲೇ ಸಚಿವ ಸಂಪುಟದಲ್ಲೇ ಇದು ಮಾಡ್ಕೊಂಡ್ಬಿಟ್ಟು ಹಂಗ ಒಂದ್ ವೇಳೆ, ಯಾಕಂದ್ರೆ ಸಿದ್ದರಾಮಯ್ಯ ಗೊತ್ತು ಇವನ್ ಆಡಳಿತ ಆಗಿತ್ತು, ಇವರು ಆಡಳಿತ ಆಗಿತ್ತು. ಅವ್ರ ಸಚಿವ ಸಂಪುಟದಲ್ಲಿ ಕರ್ನಾಟಕ
ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ನಾಟಕದ ವಸತಿ ನೀರು ಕಟ್ಟಲಾಗಬೇಕಾದ್ರೆ ಅದು ಹೆಚ್ಚಾಂಗನೇ ಉಂಟು. ಎಲ್ಲಿ ನಾವು ಅವರ ಕ್ಷೇತ್ರದಲ್ಲಿ ಅವರ ಕ್ಷೇತ್ರಕ್ಕೆ ಏನಾಗ್ಯದ ವಿಧಾನ ಪರಿಷತ್ ಸದಸ್ಯರಾಗ್ತಕ್ಕಂಥ ಸಂದರ್ಭ ಕೂತಾರ ಕೂತಾರ. ಯಾಕಂದ್ರೆ ವಿಧಾನ ಪರಿಷತ್ ಮೊದಲು ಸದಸ್ಯರಾಗ ಆಮೇಲೆ ಮಂತ್ರಿ ಕೇಳತಕ್ಕಂಥ. ಈಗ ಅವರವ್ರ ಕ್ಷೇತ್ರದಲ್ಲಿ ಮಾಡತ್ತಾರೆ. ಈಗ ಆಂಜನೇಯ ಕ್ಷೇತ್ರದಲ್ಲಿ ತುಂಬ ಚಿತ್ರದುರ್ಗದಲ್ಲಿ ಕೇಳ್ಯಾರ, ಮತ್ತು KH ಮುನಿಯಪ್ಪ ಕ್ಷೇತ್ರದಲ್ಲಿ ಅವ್ರು ಕೇಳ್ತಾರೆ. ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ನಮ್ಮ ಸಮುದಾಯದ ಹಿರಿಯ ನಾಯಕರು ಇಬ್ಬರು ಕಾಂಗ್ರೆಸ್ದಾಗ ಅವರಿಬ್ಬರು ನಮ್ಗೆ ಮಾದಿಗ ಸಮಾಜಕ್ಕೆ ಕಣ್ಣುಗಳಿದ್ದಾರೆ. ಅವ್ರು ಕೂಡ್ರಿ ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಒಂದ್ ವೇಳೆ ಅದಕ್ಕೆ ಯಾವುದು ಕಡಿಗಣಿಸದೇ ಇದ್ದಾಗ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೇಗ್ ಮಾಡಬೇಕು, ಯಾವ ತರ ಮಾಡಬೇಕು ನಾವು ನಿರ್ಧಾರ ಮಾಡ್ತೀವಿ. ಧನ್ಯವಾದ.